ಒಳ್ಳೆ ಪ್ಲೇಸು ಫ್ರೆಂಡ್ಸ್. ಇದು ಸೌಂದರ್ಗ ಹತ್ರ ಬರುತ್ತೆ. ಸೌಂದರ್ಗ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಅದು ಸೌಂದರ್ಗ ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗಬೇಕು. ಇದು ಹಿಂದೆನೇ ಇದೆ ಫ್ರೆಂಡ್ಸ್, ಕಲ್ಲಳ್ಳಿ ಬಸವಣ್ಣ ಅಂತ. ಇದು ನಾವು ಏನಾದರೂ ಬೇಡ್ಕೊಂಡು ಅಲ್ಲಿ 3 ಸಲ ಎತ್ತಿ ಇಡಬೇಕು. ಆಮೇಲೆ ಅದನ್ನು ಮುಗಿಸ್ಕೊಂಡು ಮತ್ತೆ ಸೌಂದರ್ಗ ಟೆಂಪಲ್ ಹೊರಡ್ತೀವಿ ಫ್ರೆಂಡ್ಸ್. ಅದು ಫಾರೆಸ್ಟ್ ಏರಿಯಾ. ಸೌಂದರ್ಗ ಟೆಂಪಲ್ಗೆ ಹೋಗೋ ದಾರಿ ಬಂದು ಫುಲ್ಲು ಫಾರೆಸ್ಟ್ ಏರಿಯಾ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಎಷ್ಟು ಗಾಳಿ, ಅಲ್ಲೇ ಎಲ್ಲಾದರೂ ಕೂತ್ಕೊಂಬಿಡೋಣ ಅಂತ ಒಂದು ಆಯಾಗಿ ನಿದ್ದೆ ಬರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ಬಂದು ಕೆರೆ ಕಾಣಿಸ್ತಾ ಇದೆಯಲ್ಲ, ಇದು ತುಂಬ ಲೋಟಸ್ ಫ್ರೆಂಡ್ ತುಂಬ ಜಾಸ್ತಿ ಇದೆ. ಬಟ್ ನಾವು ಹೊರಗಡೆ ಹೋಗಿ ಫೋಟೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಬೋರ್ಡ್ ಇದೆ ಸೌಂದರ್ಗ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ವರ್ಷಕ್ಕೊಂದ್ಸಲ ಆದರೂ ಹೋಗೇ ಹೋಗ್ತೀವಿ ಫ್ರೆಂಡ್ಸ್. ತುಂಬ ಅಂದರೆ ನಂಬಿಕೆ. ಎಲಿಫೆಂಟ್ ಇರ್ಕಿದಮ್ಮ ತಂಗು. ತುಂಬ ಚೆನ್ನಾಗಿದೆ. ಪ್ಲೇಸು ಕೂಡ ಚೆನ್ನಾಗಿದೆ. ಬಟ್ ನಾನು ಯಾವತ್ತೂ ಕೂಡ ಬೆಟ್ಟ ತೋರಿಸ್ತೀನಿ ಫ್ರೆಂಡ್ಸ್. ದೇವಸ್ಥಾನ ಹತ್ರ ಬೆಟ್ಟ ಇದೆ. ನಾನು ಯಾವತ್ತೂ ಕೂಡ ಬೆಟ್ಟ ಹತ್ತಿಲ್ಲ. ಟೆಂಪಲ್ ಹೋಗ್ತೀವಿ, ಬರ್ತೀವಿ ಅಷ್ಟೇ. ಬಟ್ ಎಷ್ಟೋ ಜನ ಮೇಲೆ ಟೆಂಪಲ್ ಎಲ್ಲ ಹತ್ತಿದ್ದಾರೆ. ನಾವು ಯಾವತ್ತೂ ಟೆಂಪಲ್ ಹತ್ತಿಲ್ಲ ಫ್ರೆಂಡ್ಸ್. ನೋಡಿ ಇದು ಪಾರ್ಕು. ಇಲ್ಲಿ ಒಳಗೆ ಹೋಗ್ಬೋದು ಪಾರ್ಕಲ್ಲಿ. ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇದು ಬೆಟ್ಟ. ಮೇಲೆ ಹತ್ತೋರು ಹತ್ತಿದ್ದಾರೆ. ಬಟ್ ಹತ್ತಲ್ಲ, ಹತ್ತಿಲ್ಲ. ನಾನು ನಮ್ಮ ಮನೆಯವರು ಒಂದ್ಸಲ ಹತ್ತಿದ್ದಾರೆ. ನಾವು ಹತ್ತಿಲ್ಲ ಅವತ್ತು. ಕಡೆ ಆ ಲೆಫ್ಟ್ ಸೈಡಲ್ಲಿ ವೀರಭದ್ರ ಸ್ವಾಮಿ ಇದೆ ಮುಂದೆ. ನೋಡಿ ಫ್ರೆಂಡ್ಸ್, ಟೆಂಪಲ್ ಹತ್ರ ಬಂದ್ವಿ. ತುಂಬ ರಶ್ ಇತ್ತು ಫ್ರೆಂಡ್ಸ್. ಟೆಂಪಲ್ಗೆ ಹೋಗಿದ್ದಿಲ್ಲ, ತುಂಬ ರಶ್ಶು. ಅಲ್ಲಲ್ಲಿ ಸ್ವಾಮಿ ಸೇವೆ ಅಂತ ಮಾಡ್ತಾರೆ. ರಸಾಯನ ಕೊಡ್ತಾರೆ, ಹಲಸಿನ ಹಣ್ಣು ರಸಾಯನ ಕೊಟ್ಟಿದ್ರು ಫ್ರೆಂಡ್ಸ್. ಸೂಪರಾಗಿತ್ತು. ನಾವಂತೂ ಟೆಂಪಲ್ಗೆ ಹೋದರೆ ಎಂಜಾಯ್ ಮಾಡಿಕೊಂಡು ಭಕ್ತಿಯಿಂದ